ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈ ಒಂದು ಚಾಪ್ಟರನ್ನು ಮುಂದುವರಿದ ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 2 ಕ್ಲಾಸಸನ್ನು ಮಾಡಿದ್ದೀವಿ. ಈ ಒಂದು ಕ್ಲಾಸು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮೇಲೆ ಲಾಸ್ಟ್ ಕ್ಲಾಸು. ಓಕೆ, ಸೊ ಈ ಕ್ಲಾಸಲ್ಲಿ ಇನ್ನೊಂದು ಕೆಲವೊಂದಷ್ಟು ಕ್ವಶನ್ಗಳು ಇದ್ದಾವೆ. ಸೊ ಆ ಒಂದು ಕ್ವಶನ್ಗಳನ್ನು ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಇನ್ನೂ ಆ ಒಂದು ವಿಡಿಯೋಗಳನ್ನು ಯಾರು ನೋಡಿಲ್ಲ ಅವರು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಈ ಒಂದು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ಆ ವಿಡಿಯೋಗಳನ್ನು ನೋಡ್ಬೋದು. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಫ್ರೆಂಡ್ಸ್, ಇಲ್ಲಿ ನೋಡಿ, ಇನ್ ದ ಫಾಲೋಯಿಂಗ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್. ಈಗ ಇಲ್ಲಿ 2 ಇದೆ. ಓಕೆ, ಟೋಟಲಾಗಿ 1 2 3 4 5 5 ಇದ್ದಾವೆ. ಸೊ 2 ಕೊಟ್ಟಿದ್ದಾರೆ, ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ, ಆಮೇಲೆ 26 ಕೊಟ್ಟಿದ್ದಾರೆ. ಅಂದರೆ ಈ ಬಾಕ್ಸಲ್ಲಿ ಮಿಸ್ ಆದ ಆ ಒಂದು ಸಂಖ್ಯೆಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸಿಂಪಲ್ಲು. ನಾನು ನಿಮಗೇನು ಹೇಳ್ತೀನಿ, ನೀವು an = a + n - 1 × d ಯೂಸ್ ಮಾಡ್ಬೋದು. ಆದರೆ ಅದಕ್ಕಿಂತ ಬೆಟರ್ ಒಂದು ಆಪ್ಷನ್ ಹೇಳ್ತೇನೆ ನಿಮಗೆ, ಟ್ರಿಕ್ಕು. ಈ ಥರ ಒಂದು ಕ್ವಶನ್ ಬಂದರೆ ಹೇಗೆ ಮಾಡಬೇಕು ಅಂತ. ಓಕೆ, ಏಕೆಂದರೆ ಇಲ್ಲಿ ನೋಡಿ, ಈಗ 2 ಇದೆ, 2 26. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೇನು, ಒಂದು ಪ್ರಾಪರ್ ಸೀಕ್ವೆನ್ಸಲ್ಲಿ ಇರುತ್ತೆ, ಸುಮ್ಮನೆ ರ್ಯಾಂಡಮ್ ಆಗಿರಲ್ಲ. ಓಕೆ, ಸೊ ಈಗ 2 ಮತ್ತು 26 ಇದೆ. ಸೊ ಇಲ್ಲಿ ಮಿಡಲಲ್ಲಿ ಯಾವ ನಂಬರ್ ಬಂದಾಗ ಒಂದು ಈಕ್ವಲ್ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಕಾಮನ್ ಡಿಫ್ರೆನ್ಸ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ಈಗ 2 ಆದಮೇಲೆ ಈಗ 2 ಮತ್ತು 26ಗೆ ಎಷ್ಟಿದೆಯಪ್ಪ ಡಿಫ್ರೆನ್ಸು? 24 ಇದೆಯಲ್ಲ, 24 ಇದೆ. ಅದಕ್ಕಿಂತ ಏನು ಮಾಡೋದು ನೀವು ಬೆಟರು, ದಿಸ್ ಬಾಕ್ಸ್ = ಬಾಕ್ಸ್ ಅಂದರೆ ಏನು, ಎಕ್ಸ್ ಅಂತ ತಿಳ್ಕೊಳ್ಳಿ. ಎಕ್ಸ್ = ದಿಸ್ ನಂಬರ್, ದಿಸ್, ಇವು ಎರಡರದ್ದು ಎವರೇಜ್ ತೆಗೆದು ಬೈ 2, 28/2 ಎಷ್ಟು ಬರುತ್ತಪ್ಪ? 14. ಸೊ ಇಲ್ಲಿ ಆನ್ಸರ್ ಏನಪ್ಪ? 14 ಬರುತ್ತಾ? ಸೊ ಈ ಥರದ ಆನ್ಸರ್ ಏನು? 14. ಇದೇ ರೀತಿ ಇಲ್ಲಿ ನೋಡಿ, ಇಲ್ಲಿ 2 ಬಾಕ್ಸಸ್ಗಳನ್ನು ಕೊಟ್ಟಿದ್ದಾರೆ. 2 ಬಾಕ್ಸ್ ಕೊಟ್ಟಿದ್ದಾರಾ? ಈಗ 1ನೇ ಬಾಕ್ಸ್ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಸ್ವಲ್ಪ ಟಿಪಿಕಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಾಕ್ಸ್ ಮಾಡಿ. 13 and 3 ಇದರ ಎವರೇಜು. ಇದು x1, ಇದು x2. x2 = 13 + 3/2 ಎಷ್ಟು ಬರುತ್ತಪ್ಪ? 8. ಸೊ ಇಲ್ಲಿ 8 ಬರುತ್ತಾ? ಓಕೆ, ಇಲ್ಲಿ 8 ಬರುತ್ತಂದ್ರೆ ಈಗೇನು ಮಾಡೋದು, ಈ ಡಿಫ್ರೆನ್ಸ್ ನೋಡ್ರಿ. 8 - 3 5, 13 - 8 5. ಸೊ 5 ಡಿಫ್ರೆನ್ಸ್ ಇದೆ. ಇದು 13 + 5 18. ಸೊ ಇಲ್ಲಿ 18 ಬರುತ್ತಾ? 18 8 ಕರೆಕ್ಟ್. ಇದೇ ರೀತಿ ಸಿ ಮಾಡಿ, ಡಿ ಮಾಡಿ, ಇ ಮಾಡಿ. ಓಕೆ, ಸೇಮ್ ಇದ್ದಾವೆ ಪ್ಯಾಟರ್ನು. 5 ಎಕ್ಸಾಂಪಲ್ ಇದ್ದಾವೆ, 2 ಬಿಡಿಸಿ ಕೊಟ್ಟಿದ್ದೀನಿ. ಇನ್ನು ಸಿ ಡಿ ಇ ಇವು ಎರಡರದ್ದು ಸಾಲ್ವ್ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ಗಳನ್ನು ತಿಳಿಸಿ. ಸೇಮ್ ಪ್ಯಾಟರ್ನು. ಓಕೆ, ಸೇಮು. ಜಸ್ಟ್ ಥಿಂಕ್ ಮಾಡೋದು, ಯಾವ ಒಂದು ಅಂಕಿನ ಇಟ್ಟರೆ ಕರೆಕ್ಟಾಗಿ ಒಂದು ಸೀಕ್ವೆನ್ಸ್ ಆಗುತ್ತಾ. ಓಕೆನಾ? ನೆಕ್ಸ್ಟ್ ಕ್ವಶನ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. 1ನೇದು ಏನಿದೆ, 30th ಟರ್ಮ್ ಆಫ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ 10 7 4 ಡ್ಯಾಶ್ 10 7 4 ಇದೆ. ನೋಡಿ ಫ್ರೆಂಡ್ಸ್, ಮೊದಲನೇ ಟರ್ಮು A1 10, ಇದು A2 7, A3 4. ಕಾಮನ್ ಡಿಫ್ರೆನ್ಸ್ ಎಷ್ಟು? 3. ಓಕೆ, 3 ಅಂದಮೇಲೆ ಕಡಿಮೆ ಹಾಕೋತ ಹೋಗ್ತಾ ಇದೆ ಅಂದರೆ ಏನಾಗುತ್ತೆ? 30th ಟರ್ಮು ಅಂದರೆ ನೆಗೆಟಿವಲ್ಲಿ ಬರುತ್ತೆ. ಅಂದರೆ ನೆಗೆಟಿವಲ್ಲಿ ಬರುತ್ತೆ ಅಂದರೆ ಈ ಆಪ್ಷನು ಬರೋದೇ ಇಲ್ಲ. ಇದು ಕ್ಯಾನ್ಸಲ್. ಇವೆರಡು ಟರ್ಮ್ ಒಳಗೆ ಬರ್ತಾವೆ. ಈಗ ನಾವು ಏನು ಮಾಡೋದು,
ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಹೇಗೆ? n ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಎ ಈಕ್ವಲ್ ಎ ಎಷ್ಟು ಬರುತ್ತಪ್ಪ? ಫಸ್ಟ್ ಟರ್ಮ್. ಎ ಅಂದರೆ ಫಸ್ಟ್ ಟರ್ಮ್ 10 ಪ್ಲಸ್ ಇದು a 30. ಓಕೆ, ನೆಕ್ಸ್ಟ್ 30 ಮೈನಸ್ 1 ಇಂಟು ಡಿ. ಡಿ ಎಷ್ಟಪ್ಪ? 3. ಓಕೆ, ನೆಕ್ಸ್ಟ್ 10 ಪ್ಲಸ್ 29. ಓಕೆ, ಇದು ಡಿ ಏನು ಬರುತ್ತೆ? 3 ಇಲ್ಲ, -3 ಬರುತ್ತೆ. ಯಾಕೆ? ಮೈನಸ್ ಹಾಕೋತ ಕಡಿಮೆ ಹಾಕೋತ ಹೋಗ್ತಾ ಇದೆ. ಓಕೆ, ಈಗ 4 7 10 ಹೀಗಾಗ್ತಾ ಇದ್ದರೆ +3 +3 +3 ಅಂತ ಬರುತ್ತೆ. ಬಟ್ ಇಲ್ಲೇನಾಗ್ತಾ ಇದೆ? ಮೈನಸ್ ಹಾಕೋತ ಹೋಗ್ತಾ ಇದೆ. ಸೊ ಇದು -3 ಬರುತ್ತೆ. ಓಕೆ, ಇಂಟು -3. ಓಕೆ, ನೆಕ್ಸ್ಟ್ 10 ಇದೇನು ಮಾಡೋದು? 29 ಮೂರಲೆ ಎಷ್ಟು ಬರುತ್ತಪ್ಪ? 3 9 27. ನೋಡಿ, 3 9 27, 3 2 6 1 8 87. ಓಕೆ, 87 ಅಂದರೆ ಎಷ್ಟಾಯಿತು? 10 ಮೈನಸ್ 7 87 -77. A30 ಈಕ್ವಲ್ ಟು -77. -77 ಇದೆಯಾ ಆನ್ಸರು? ಎಸ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಓಕೆ, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. L1th ಟರ್ಮನ್ನು ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ. ಇಲ್ಲಿ A1 ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ. ಸೊ ಈಗ ಏನು ಮಾಡಿರಿ? ಡಿ ಅನ್ನು ತೆಗೀರಿಪ್ಪ. A2 ಮೈನಸ್ A1 ಏನು ಕೊಟ್ಟಿರ್ತಾರಲ್ಲ ಡೇಟಾ ಒಳಗೆ ಅದನ್ನು ಫೈಂಡ್ ಔಟ್ ಮಾಡಿಬಿಡೋದು ಪೈಲ. -1/2 ಮೈನಸ್ ಆಫ್ ಸಾರಿ ಎಸ್ ಮೈನಸ್ ಆಫ್ -3. ಓಕೆ, ಸೊ -1/2 ಪ್ಲಸ್ 3. ಸೊ ಹಿಯರ್ ಆನ್ಸರ್ ಶುಡ್ ಬಿ ಎಷ್ಟು ಬರುತ್ತಪ್ಪ? +5/2. ಡಿ ಈಕ್ವಲ್ ಟು ಏನು ಬರುತ್ತೆ? +5/2. ನೆನಪಿರಲಿ, ಇದು +5/2 ಬತ್ತು. ಏನು? ಡಿ. ಇದು A1, ಇದು A2. ಸೊ L1th ಟರ್ಮ್ ಏನು ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. A L1 ಈಕ್ವಲ್ ಟು A1 -3 ಪ್ಲಸ್ L1 ಮೈನಸ್ 1 ಇಂಟು ಡಿ +5/2 ಇದು -1 ಈಕ್ವಲ್ ಟು -3 ಪ್ಲಸ್ 10 ಇಂಟು 5/2. ಇದನ್ನು ಸಾಲ್ವ್ ಮಾಡಿದ್ರೆ +25. A L1 ಈಕ್ವಲ್ ಟು 22. ಸೊ ಇಸ್ ದ ಕರೆಕ್ಟ್ ಆನ್ಸರ್ ಇಸ್ 22 ಬರುತ್ತೆ. ಅರ್ಥ ಆಯ್ತಾ? 22 ಇಸ್ ದ ರೈಟ್ ಆನ್ಸರ್. ಈ ರೀತಿ ಸಾಲ್ವ್ ಮಾಡಬೇಕು. ಸ್ವಲ್ಪ ಈ ಮೈನಸ್ ಇದ್ದಾಗ ಸ್ವಲ್ಪ ನೋಡಿ ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಇನ್ ಆ್ಯನ್ AP ಅಂದರೆ ಇನ್ ಆ್ಯನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ D ಈಕ್ವಲ್ ಟು -4, N ಈಕ್ವಲ್ ಟು 7, AN ಈಕ್ವಲ್ ಟು 4 ಕೊಟ್ಟಿದ್ದಾರೆ. A ಈಸ್ ಏನು ಅಂತ ಕೇಳಿದ್ದಾರೆ. A ಫೈಂಡ್ ಔಟ್ ಮಾಡಬೇಕು. ನೋಡಿ, ಸಿಂಪಲ್ ಇದೆ ಫಾರ್ಮುಲಾ. ನೋಡಿ ಏನಿದೆ? AN ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಇದರಲ್ಲಿ ಏನೇನಿದೆಯಪ್ಪ? ಏನು ಕೊಟ್ಟಿದ್ದಾರಾ? ಏನು ನೋಡಿ 4 ಇದೆ, 4 ಇಟ್ಬಿಡಿ. ಓಕೆ, ನೆಕ್ಸ್ಟು A ಎಷ್ಟಿದೆ? A ಕೇಳಿದ್ದಾರೆ. A ಆ್ಯಸ್ ಇಟ್ ಈಸ್. n ಏನು? 7 -1. ಡಿ ಎಷ್ಟಿದೆ? -4. 4 ಈಕ್ವಲ್ ಟು A ಪ್ಲಸ್ 8 ಇಂಟು -4. ಓಕೆ, ನೆಕ್ಸ್ಟು 4 ಈಕ್ವಲ್ ಟು A ಮೈನಸ್ 24. A ಈಕ್ವಲ್ ಟು 28. ಸೊ A ಈಕ್ವಲ್ ಟು ಏನಪ್ಪ? 28 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ ಫ್ರೆಂಡ್ಸ್, ದ ಲಿಸ್ಟ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ. -10 ಕೊಟ್ಟಿದ್ದಾರೆ. -10 ಆಗೋಟ್ಲೆ -6, -2, +2. ಅಂದರೆ ಇಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇದೆ. ಓಕೆ, ಅಂದರೆ -10ಅಲ್ಲಿ +4 ಮಾಡಿದ್ರೆ -6 ಬರುತ್ತೆ. -6ಅಲ್ಲಿ +4 ಮಾಡಿದ್ರೆ -2 ಬರುತ್ತೆ.
-2 ಅಲ್ಲಿ +4 ಮಾಡಿದ್ರೆ 2 ಬರುತ್ತೆ, 2 ಅಲ್ಲಿ 4 ಮಾಡಿದ್ರೆ 6 ಬರುತ್ತೆ. ಅಂದರೆ ಇದೇನು ಇದರ ಅರ್ಥ ಏನು? ದ ಲಿಸ್ಟ್ ಆಫ್ ನಂಬರ್ಸ್, ನಂಬರ್ ಯಾವ ರೀತಿ ಇದೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಯಾನಿ ಎ ಪಿ ವಿತ್ ಡಿ -16 ಇದೆಯಾ, ಯಾನಿ ಎ ಪಿ ವಿತ್ ಡಿ -4 ಇದೆಯಾ, ನಾಟ್ ಆ್ಯನ್ ಎ ಪಿ ಇದೆಯಾ. ನಾಟ್ ಆ್ಯನ್ ಎ ಪಿ ಅಂದ್ರೇನು? ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಎಕ್ಸಾಂಪಲ್ವೇ ಅಲ್ವಾ? ಅಥವಾ ಯಾನ್ ಎ ಪಿ ವಿತ್ ಡಿ = 4 ಇದೆಯಾ? ಈಗ ಆಲ್ರೆಡಿ ಏನು ನೋಡಿದ್ವಿ ನಾವು, -10 +4 ಮಾಡಿದಾಗ -6 ಬರುತ್ತೆ, ಹೌದಾ? +4 ಮಾಡ್ತಾ ಇದ್ದೀರಲ್ಲ, ಸೊ ಆ್ಯನ್ ಎ ಪಿ ವಿತ್ ಡಿ = 4. -4 ಬರೋಂಗಿಲ್ಲ. -10ನಲ್ಲಿ -4 ಮಾಡಿದ್ರೆ -14 ಬರುತ್ತೆ, ರಾಂಗು. ಸೊ ಇಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, L1th term from the last term of an AP 10, 7, 4 -62 is. ಅಂದರೆ L1th term from the last term of an AP. ಲಾಸ್ಟ್ 10th ಟರ್ಮ್ ಕೇಳಿದ್ದಾರೆ. ಓಕೆ, ಆ ಒಂದು ಎಕ್ಸಾಂಪಲನ್ನು ಸೇಮ್ n = a + n - 1 × d. ಸ್ವಲ್ಪ ಟ್ರಿಕ್ಕಿ ಇದೆ ಇದು. L1th ಟರ್ಮ್ ಕೇಳಿದ್ದಾರೆ, ಖರೆ L1th ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್ ಅಂತ ಕೇಳಿದ್ದಾರೆ. ಲಾಸ್ಟ್ ಟರ್ಮ್ ಅಂದರೆ ಏನು? ಅಂದರೆ ಲಾಸ್ಟಿಂದ. ಓಕೆ, ಲಾಸ್ಟ್ ಫ್ರಮ್ ದ ಲಾಸ್ಟ್ ಟರ್ಮ್. ಫ್ರಮ್ ದ ಲಾಸ್ಟ್ ಟರ್ಮ್ ಯಾವುದು? -62 ಇದೆ. ಓಕೆ, -62 ಐತಿ. ಈಗ -62 ಅಂದರೆ ಈ ಕಡೆದು L1th ಟರ್ಮ್ ಕೇಳಿದ್ದಾರೆ ನಾವು, L1th. ಇವಾಗ ಏನು ಮಾಡಬೇಕು ನೋಡಿ ಫ್ರೆಂಡ್ಸ್, ಎಸ್, ಇಲ್ಲಿ ನೋಡಿ. ಈಗ ಫ್ರಾಮ್ ನಾವು ಈಗ ಎ ಅಂತ ಇದನ್ನು ತಿಳ್ಕೊತೀವಿ, A1, ಇದು A2, ಇದು A3 ಅಂತ ತಿಳ್ಕೊತೀವಿ. ಅವಾಗ ಏನು ಮಾಡೋದು? ಇದು ಬೆಟರು ಫ್ರಮ್ ದ ಲಾಸ್ಟ್ ಅಂತಿದ್ದಾರಲ್ಲ, ಈ ಕಡೆಯಿಂದ ಬರೋಣ. ಇದು ಎ ಅಂತ ತಿಳ್ಕೊಳ್ಳೋಣ, ಇದು A1. ಸೊ an = a + n - 1 × d. L1 ಏನಿದೆಪ್ಪ? -62 ಇದೆ. ಇದು ಪ್ಲಸ್ n ಎಷ್ಟಿದೆ? L1 - 1 × d. d ಎಷ್ಟು? 3. ಸೊ -62 + 10 × 3 -62 + 30. ಸೊ L1 = -32. ಓಕೆ, -32 ಇಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್, the famous mathematician associated with the finding the sum of first 100 natural numbers is ಯಾರು? ಇದೊಂದು ಥಿಯರಾಟಿಕಲ್ ಕ್ವಶನು. ದ ಫೇಮಸ್ ಮ್ಯಾಥಮೆಟಿಷಿಯನ್ ಅಸೋಸಿಯೇಟೆಡ್ ವಿತ್ ದ ಫೈಂಡಿಂಗ್ ದ ಸಮ್. ನೋಡಿ, ಈ ಯಾವ ಒಬ್ಬ ಗಣಿತಶಾಸ್ತ್ರಜ್ಞ ಮೊಟ್ಟ ಮೊದಲು ಈ ಸಮ್ ಆಫ್ ಫಸ್ಟ್ 100 ನ್ಯಾಚುರಲ್ ನಂಬರ್ಸ್ದು ಫೈಂಡ್ ಔಟ್ ಮಾಡಿದ್ದಾರೆ. ಯಾರು ಮಾಡಿದರು? ಪೈಥಾಗೋರಸ, ನ್ಯೂಟನ್ನ, ಅಥವಾ ಗಾಸ್, ಅಥವಾ ಯುಕ್ಲಿಡ್. ಸೊ ಇದನ್ನು ಮಾಡಿರೋದು ಗಾಸ್. ಓಕೆ, ಗಾಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದೇ ರೀತಿ ನೀವು ಮುಂದಿನ ಕ್ವೆಶನ್ಗಳನ್ನು ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ತುಂಬ ಇದ್ದಾವೆ ನೋಡಿ. ಇದು ಕೂಡ ಸೇಮ್ ಎಲ್ಲ ಈಗಾಗಲೇ ಹೇಳಿದೆ ನಿಮಗೆ. A18 ತಗೊಂಡು A14 ತಗೊಳ್ಳಿ, ಆಮೇಲೆ ಮೈನಸ್ ಮಾಡಿ, ಆಮೇಲೆ
ಆನ್ಸರ್ ನಿಮಗೆ ಸಿಗುತ್ತೆ. ಓಕೆ, ಇದಿಷ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್ದು ಪ್ರಾಬ್ಲಮ್ಸ್ ಆಗಿದ್ದು. ಓಕೆ, ಮುಂದಿನ ಒಂದು ಸೆಷನಲ್ಲಿ ಬೇರೆ ಒಂದು ಚಾಪ್ಟರ್ದು ಡಿಸ್ಕಸ್ ಮಾಡೋಣ. ಓಕೆ, ಅಂದರೆ ಬೇರೆ ಒಂದು ಚಾಪ್ಟರ್ ಯಾವುದು ಹೇಳ್ತೀರಾ ಅಂತ ಹೇಳಿ ಕಾಮೆಂಟಲ್ಲಿ ಆ ಒಂದು ಚಾಪ್ಟರನ್ನೇ ತೊಗೊಳ್ಳೋಣ. ಇಲ್ಲಾಂದರೆ ಬೆಟರು ನೋಡೋಣ ಯಾವುದು ಇದಾಗುತ್ತೆ. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಏನೋ ಪ್ರೊಬ್ಯಾಬಿಲಿಟಿ ಇದೆ, ಮೈಟ್ರಸಿಸ್ ಇದೆ. ಓಕೆ, ಬೆಟರು ಪ್ರೊಬ್ಯಾಬಿಲಿಟಿ ನೋಡೋಣ. ಪ್ರೊಬ್ಯಾಬಿಲಿಟಿ ಆದರೆ ಪ್ರೊಬ್ಯಾಬಿಲಿಟಿ ಟ್ರೈ ಮಾಡೋಣ. ಯಾಕೆಂದರೆ ಪ್ರೊಬ್ಯಾಬಿಲಿಟಿಯಿಂದ ಅಟ್ಲೀಸ್ಟ್ 1 or 2 ಕ್ವಶನ್ಸ್ ಬಂದೇ ಬರ್ತಾವೆ. ಓಕೆ, ಸೊ ಬೆಟರ್ ಯು ಹ್ಯಾವ್ ಟು ಗೋ ಫಾರ್ ನೆಕ್ಸ್ಟ್ ಸೆಷನ್ ಇಸ್ ಪ್ರೊಬ್ಯಾಬಿಲಿಟಿ. ಫ್ರೆಂಡ್ಸ್, ಇದನ್ನು ಬಿಟ್ಟು ತುಂಬ ಒಂದು ಈಗಾಗಲೇ ಹೇಳಿದ ಹಾಗೆ ಮ್ಯಾಥಮೆಟಿಕ್ಸ್ ಈ ಒಂದು ಲ್ಯಾಂಡ್ ಸರ್ವೇರ್ ಎಸ್ಪೆಷಲಿ ಫಾರ್ ದ ಪೇಪರ್ 2 ಒಂದು ಕ್ರ್ಯಾಶ್ ಕೋರ್ಸನ್ನೇ ಮಾಡಿದ್ದೀನಿ. ಅದು ಫ್ರೀ ಆಫ್ ಕಾಸ್ಟ್. ಓಕೆ, ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಕೆಳಗಡೆ ಲಿಂಕಲ್ಲಿ ಆ ಒಂದು ಪ್ಲೇಲಿಸ್ಟನ್ನು ಕೊಟ್ಟಿರ್ತೀನಿ. ಆ ಪ್ಲೇಲಿಸ್ಟ್ ಮುಖಾಂತರ ನಿಮಗೆ ಲ್ಯಾಂಡ್ ಸರ್ವೇರ್ದು ಎಷ್ಟು ಬೇಕು ವಿಡಿಯೋ ಅಷ್ಟು ಸಿಗ್ತಾವೆ. ಓಕೆ, ಮೋರ್ ದ್ಯಾನ್ 80 ಕ್ವಶನ್, 80 ವಿಡಿಯೋಸ್, ಮೋರ್ ದ್ಯಾನ್ 80 ವಿಡಿಯೋಸ್ ಸಿಗ್ತವೆ. 80 ವಿಡಿಯೋಸ್, ಆ ಒಂದು 80 ವಿಡಿಯೋಸ್ ಮಾಡಿದಾರೆ ಅಂದರೆ ನಿಮ್ಗೆ ಇಷ್ಟು ಉಪಯೋಗ ಆಗ್ತದಲ್ಲ, ಭಾರಿ ಯೂಸ್ ಆಗುತ್ತೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.